ಹಲೋ ಎವ್ರಿವನ್, ಎಲ್ಲ ಕೆ ಎಸ್ ಆಸ್ಪಿರೆಂಟ್ಗಳಿಗೆ ಸುದ್ದಿ. ಕೆ ಎಸ್ ನೋಟಿಫಿಕೇಶನ್ ಏನು ಔಟ್ ಐತಲ್ಲ, ಜಸ್ಟ್ 1 hour ಬ್ಯಾಕ್ ಬಂದಿದೆ. ಇದು ನೋಟಿಫಿಕೇಶನಲ್ಲಿ ನಮಗೆ ಗ್ರೂಪ್ ಎ ಪೋಸ್ಟ್ ಎಷ್ಟಿದೆ ಅಂದ್ರೆ 117 ಇದ್ದಾವೆ. ಗ್ರೂಪ್ ಬಿ ಪೋಸ್ಟ್ ಎಷ್ಟಿದ್ದಾವೆ 202 ಇದ್ದಾವೆ. ಟೋಟಲ್ 319 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಅದರಲ್ಲಿ ನೀವು ನೋಡಿರ್ಬೋದು, ಈ 384 ಏನು ನೋಟಿಫಿಕೇಶನ್ ಇತ್ತಲ್ಲ, ಆ ನೋಟಿಫಿಕೇಶನ್ ಈ ನೋಟಿಫಿಕೇಶನ್ ಕಂಪೇರ್ ಮಾಡಿದ್ರೆ ಇದು ಸ್ಪೀಡ್ ಪ್ರೊಸೆಸ್ ಆಗುತ್ತೆ. ಅದರಲ್ಲಿ ತುಂಬಾ ಸ್ಕ್ಯಾಮ್ ಆಗಿದೆ, ತುಂಬಾ ಹೋರಾಟ ಮಾಡಿದ್ರು ಏನೇನಾಯ್ತು, ಆಸ್ಪಿರೆಂಟ್ಸ್ಗಳು ತುಂಬಾ ಪ್ರಾಬ್ಲಮ್ ಆಗಿದೆ. ಎಷ್ಟೋ ಜನ ಫ್ರಾಡ್ ಮಾಡಿದ್ದಾರೆ, ಎಷ್ಟೋ ಜನ ಕರಪ್ಷನ್ ಮಾಡಿದ್ದಾರೆ, ಎಷ್ಟೋ ಜನ ಲಂಚ್ ಕೊಟ್ಟಿದ್ದಾರೆ, ಇದೆಲ್ಲಾಗಿದೆ. ಬಟ್ ನನ್ ತಿಳಿದ ಪ್ರಕಾರ, ನನ್ನ ಅನಲೈಸಿಸ್ ಪ್ರಕಾರ ಏನಾಗಿದೆ, ಈ N319 ನೋಟಿಫಿಕೇಶನ್ ಟ್ರಾನ್ಸ್ಪರೆಂಟ್ ಆಗಿ ಆಗುತ್ತೆ. ಎಲ್ಲೋ ಒಂದು ಸ್ವಲ್ಪ ಆಗ್ಬೋದು, ಬಟ್ ಟ್ರಾನ್ಸ್ಪರೆಂಟ್ ಆಗಿ ಆಗುತ್ತೆ. ಯಾಕೆಂದ್ರೆ ಇಷ್ಟೊಂದು ಹೋರಾಟ ಆದ್ಮೇಲೆ, ಇಷ್ಟೊಂದು ಎಲ್ಲಾ ಸ್ಕ್ಯಾಮ್ಗಳಾದ್ಮೇಲೆ ಅಲ್ಲಿಂದ KPSC ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರನ್ನ ಎಲ್ಲಾನ ತೆಗೆದುಹಾಕಿದ್ದಾರೆ. ಈಗ ಹೊಸೊಬ್ಬರು ಇದ್ದಾರೆ, ಅದನ್ನ ಗೌರ್ಮೆಂಟ್ ಕೂಡ ಹೆದರಿಕೆ ಇದೆ. ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಿ ಈ ನೋಟಿಫಿಕೇಶನ್ ಆಗುತ್ತೆ. ಅದಕ್ಕೆ ಇದ್ರ ನೋಟಿಫಿಕೇಶನ್ 1 August 31 August ವರೆಗೂ ನೀವು ಅಪ್ಲೈ ಮಾಡಬಹುದಾಗಿದೆ. ಈ ಎಕ್ಸಾಮ್ ಯಾವಾಗ ಇರುತ್ತೆ, November 15ಕ್ಕೆ ಇರುತ್ತೆ ಅಂತ ಹೇಳಿದ್ದಾರೆ. ಆ ಡೇಟ್ ನಲ್ಲಿ ಕಂಡಕ್ಟ್ ಮಾಡ್ಬೋದು ಅನ್ಕೊಂಡಿದೀನಿ, ನೋಡೋಣ. ಆಮೇಲೆ ನಮ್ಮ ಎಫ್ಟಿವ್ಸ್ ಹೇಳೋದಂತಂದ್ರೆ, ನಮ್ಮ ಟೀಮು ನಿಮ್ಗೆ ಡೈಲಿ MCQsಗಳನ್ನ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ MCQsಗಳನ್ನ ಕೊಡುತ್ತೆ. ಅದನ್ನ ನಾನು ಟೆಲಿಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬ್ ನಲ್ಲಿ ಹಾಕ್ತಿರ್ತೀನಿ. ಅದು MCQ ಪ್ರಾಬ್ಲಮ್ಸ್ಗಳನ್ನ ಡೈಲಿ ಸಾಲ್ವ್ ಮಾಡಿ KSC ಟಿಪ್ಸಿಗೋಸ್ಕರ ನಮ್ ಕೆಲವೊಂದು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಇದ್ದಾರೆ. ಅವ್ರ ಥ್ರೂ ನಿಮ್ಗೆ ಕೆಲವೊಂದು ಟಿಪ್ಸ್ಗಳು ಕೂಡ ಹೇಳ್ತೀನಿ, ಅವ್ರು ಕೊಡ್ತಾರೆ. ದಯವಿಟ್ಟು ನಮ್ದು FTS ಅಕಾಡೆಮಿ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಅನ್ನ ನೋಡಿ ಅಪ್ಡೇಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಈ ನೋಟಿಫಿಕೇಶನ್ ವೆರಿ ಗುಡ್ ಅಪರ್ಚುನಿಟಿ. ಎಷ್ಟೋ ಜನ ಕೇಳಿದ್ರು ಯಾವಾಗ ಬರುತ್ತೆ ಅಂತೇಳಿ. ಇದು ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ನನ್ನ ಅನಲೈಸಿಸ್ ಪ್ರಕಾರ ಟ್ರಾನ್ಸ್ಪರೆಂಟ್ ಆಗಿ ಕಂಡಕ್ಟ್ ಮಾಡಲೇಬೇಕು, ಮಾಡ್ತಾರೆ ಅಂತ ಅನ್ಕೊಂಡಿದ್ದೇವೆ. ಒಳ್ಳೆ ಅಪರ್ಚುನಿಟಿ ಇದೆ. UPSC ಕೆಲವರು UPSC ಅಟೆಂಪ್ಟ್ ಕಂಪ್ಲೀಟ್ ಆಗಿದ್ದಾವೆ, ಅವರಿಗೆ KS ಅಪರ್ಚುನಿಟೀಸ್ ಇದೆ. ಎಷ್ಟೋ ಜನ UPSC 7-8 ವರ್ಷ ಕೂತ್ಕೊಂಡ್ಬಿಟ್ಟು ಆಗಿಲ್ಲ, ಅವರಿಗೂ ಕೂಡ ಒಳ್ಳೆ ಅಪರ್ಚುನಿಟಿ ಇದೆ. ಎಷ್ಟೋ ಜನ ಡಿಪ್ರೆಷನ್ ಹೋಗಿದ್ದಾರೆ, ಅವರಿಗೂ ಅಪರ್ಚುನಿಟಿ ಇದೆ. ಒಂದು ಇದು ಏನು ಗೊತ್ತಾ, ಇದು ಒಂದು ಒಳ್ಳೆ ಅಪರ್ಚುನಿಟಿ, ನಾನು ಯೂಸ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಆಗುತ್ತೆ ನೋಡಿ, ನಮ್ಮ ಟೆಲಿಗ್ರಾಮ್ನಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಒಳ್ಳೆ ಅಪರ್ಚುನಿಟಿ, ಯೂಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.